ಕಾಂತಾರ ಚಿತ್ರ ಬಿಡುಗಡೆಯಾದಾಗ ಜನರು ಸಿನಿಮಾ ನೋಡಲು ಹೋದರೂ ಬಂದು ಭಕ್ತರಾಗಿದ್ದರು. ಪರದೆಯ ಮೇಲೆ ಕಂಡ ದೈವದ ಶಕ್ತಿ, ಭೂತಕೋಲದ ವಿಶೇಷತೆ, ತುಳುನಾಡಿನ ಪರಂಪರೆಯ ಘನತೆ ಇವೆಲ್ಲವೂ ಕೂಡ ಒಂದಾಗಿ ಜನಮನದಲ್ಲಿ ನಂಬಿಕೆಯ ಕ್ರಾಂತಿಯನ್ನು ಉಂಟುಮಾಡಿದೆ. ಈಗ ಅದೇ ಭಾವನೆಯನ್ನ ಪುನಃ ಜೀವಂತಗೊಳಿಸುವ ಮತ್ತೊಂದು ಸಿನಿಮಾ ತೆರೆಕಾಣಲು ಸಿದ್ಧವಾಗಿದೆ. ಕಾಂತಾರದಂತೆಯೇ ದೈವದ ಕತೆ, ಆಧ್ಯಾತ್ಮಿಕ ಹಿನ್ನೆಲೆ, ನಂಬಿಕೆಯ ಮಹತ್ವ ಮತ್ತು ಭಾವನಾತ್ಮಕ ಪರಿಕಲ್ಪನೆಗಳನ್ನು ಒಳಗೊಂಡಿರುವ ಈ ಸಿನಿಮಾದ ಹೆಸರು ಕೊರಗಜ್ಜ. ಇದು ಬಿಡುಗಡೆಯಾಗುವ ಮುನ್ನವೇ ಕುತೂಹಲ ಮೂಡಿಸಿರುವ ಈ ಚಿತ್ರ ಕಾಂತಾರದ ನಂತರ ತುಳುನಾಡಿನ ಮತ್ತೊಂದು ಸಂಸ್ಕೃತಿ ಕಥನವಾಗಿ ಕನ್ನಡ ಚಿತ್ರರಂಗದ ಗಮನವನ್ನ ಸೆಳೆಯುತ್ತಿದೆ. ತುಳುನಾಡು ಎಂದರೆ ದೈವಭೂಮಿ. ಇಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಒಂದು ದೈವ, ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಒಂದು ನಂಬಿಕೆ. ಪಂಜುರ್ಲಿ, ಗುಳಿಗ, ಕೊರಗಜ್ಜ ಈ ಮೂರು ದೈವಗಳು ಜನಮನದಲ್ಲಿ ಅಳಿಯದ ರೀತಿಯಲ್ಲಿ ಬೆಸೆದುಕೊಂಡಿದೆ. ಕಾಂತಾರ ಚಿತ್ರವು ಪಂಜುರ್ಲಿ ಮತ್ತು ಗುಳಿಗ ದೈವಗಳ ಕಥೆಯನ್ನ ಕಾವ್ಯಾತ್ಮಕವಾಗಿ ತೆರೆ ಮೇಲೆ ತಂದು ಜನರಲ್ಲಿ ದೈವ ಪೂಜೆಯ ಗೌರವವನ್ನ ಮರುಜಾಗೃತಗೊಳಿಸಿತ್ತು. ಅದರ ನಂತರ ಅನೇಕರು ಈ ದೈವಗಳ ಸಾನ್ನಿಧ್ಯಕ್ಕೆ ಹೋಗಿ ಹರಕೆಯನ್ನ ಕೈಗೊಂಡರು, ಆಶೀರ್ವಾದವನ್ನ ಪಡೆದರು. ಈ ಸಂಸ್ಕೃತಿಯ ಮೇಲಿನ ಪ್ರೀತಿ, ಗೌರವ, ನಂಬಿಕೆ ಎಲ್ಲೆಡೆ ಕೂಡ ಹರಡಿತ್ತು. ಇದೇ ಹಾದಿಯಲ್ಲಿ ಮತ್ತೊಂದು ಚಿತ್ರ ಈಗ ಬಂದಿದ್ದು, ಅದು ಕೊರಗಜ್ಜ. ಈ ಸಿನಿಮಾ ತುಳುನಾಡಿನ ಅತ್ಯಂತ ಶಕ್ತಿಶಾಲಿ ದೈವಗಳಲ್ಲಿ ಒಂದಾದ ಸ್ವಾಮಿ ಕೊರಗಜ್ಜನ ಕುರಿತದ್ದಾಗಿದೆ. ಭಕ್ತರ ನಂಬಿಕೆಯ ಕತೆ, ಹರಕೆಯ ಫಲ ಮತ್ತು ದೈವದ ಅದ್ಭುತ ಶಕ್ತಿ ಈ ಎಲ್ಲವೂ ಒಂದಾಗಿ ಚಿತ್ರದಲ್ಲಿದೆ. ತುಳುನಾಡಿನ ದೈವ ಪಂಥದಲ್ಲಿ ಸ್ವಾಮಿ ಕೊರಗಜ್ಜ ಅತ್ಯಂತ ಗೌರವಾನ್ವಿತ ಮತ್ತು ಜನನಂಬಿಕೆಯ ದೈವಗಳಲ್ಲಿ ಒಬ್ಬ. ಕೊರಗಜ್ಜನ ಕಥೆಗಳು ಶತಮಾನಗಳಿಂದ ಜನರಿಂದ ಜನರಿಗೆ ಹರಿದು ಬಂದಿದೆ. ನಂಬಿಕೆಯ ಪ್ರಕಾರ ಕೊರಗಜ್ಜ ಜನಸಾಮಾನ್ಯರ ಹಿತಕ್ಕಾಗಿ ಜನ್ಮ ತಾಳಿದ ದೈವ. ದುಃಖದಲ್ಲಿರುವವರನ್ನ ರಕ್ಷಿಸುವವ, ಹರಕೆ ಕೈಗೊಂಡವರ ಇಚ್ಛೆಗಳನ್ನ ಈಡೇರಿಸುವವ, ಸಂಕಷ್ಟದ ಸಮಯದಲ್ಲಿ ಭಕ್ತರ ಕಡೆಯೇ ಧಾವಿಸುವ ದೈವನೆಂದು ಜನರು ನಂಬುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಕುತ್ತಾರು ವ್ಯಾಪ್ತಿಯ ಬೂರ್ದುಗೊಳಿ ಪ್ರದೇಶವನ್ನ ಕೊರಗಜ್ಜನ ಮೂಲ ಆದಿಸ್ಥಾನವೆಂದು ಪರಿಗಣಿಸಲಾಗಿದೆ. ಸುಮಾರು 600 ವರ್ಷಗಳ ಇತಿಹಾಸ ಹೊಂದಿರುವ ಈ ಕ್ಷೇತ್ರದಲ್ಲಿ ಗುರುವ ಎಂಬ ಭಕ್ತ ಕೊರಗಜ್ಜನನ್ನ ನಂಬಿ ಆರಾಧನೆ ಆರಂಭಿಸಿದನೆಂದು ಹೇಳಲಾಗುತ್ತೆ. ಅವರ ವಂಶಸ್ಥರು ಇಂದಿಗೂ ಅದೇ ನಂಬಿಕೆಯಿಂದ ಪೂಜೆಯನ್ನ ಮುಂದುವರಿಸುತ್ತಿದ್ದಾರೆ. ಜನನಂಬಿಕೆಯ ಪ್ರಕಾರ ಕೊರಗಜ್ಜನ ಪವಾಡಗಳು ಅನೇಕ. ಭಕ್ತನ ಮನೆಗೆ ಬಂದು ಕಾಣಿಸಿಕೊಂಡು ಆಶೀರ್ವಾದವನ್ನ ನೀಡುತ್ತಾನೆ, ಕಳೆದು ಹೋದ ವಸ್ತುಗಳನ್ನ ಮರಳಿ ಕೊಡುತ್ತಾನೆ, ಅಸಾಧ್ಯವೆನಿಸಿದ ಕಾಯಿಲೆಯಿಂದ ಮುಕ್ತಿ ನೀಡುವುದು ಇವುಗಳಲ್ಲಿ ಕೆಲವು ಪ್ರಸಿದ್ಧ ಪವಾಡಗಳಾಗಿದೆ. ಹರಕೆ ಕೈಗೊಂಡು ಕೊರಗಜ್ಜನಿಗೆ ಮೊರೆ ಹೋದವರು ತಮ್ಮ ಮನಸ್ಸಿನ ಆಸೆ ಈಡೇರಿದ ಬಳಿಕ ಹರಕೆಯ ಸಮರ್ಪಣೆ ಮಾಡುವ ಪದ್ಧತಿ ತುಳುನಾಡಿನ ಎಲ್ಲೆಡೆ ರೂಢಿಯಾಗಿದೆ. ವಿಶೇಷವಾಗಿ ಕೊರಗಜ್ಜನಿಗೆ ಚಕ್ಕುಲಿ ಬೀಡ ನೀಡಲಾಗುತ್ತೆ. ಇಂದು ಸಹ ಸಾವಿರಾರು ಭಕ್ತರು ಪ್ರತಿ ವರ್ಷ ಕೊರಗಜ್ಜನ ಸ್ಥಳಗಳಿಗೆ ಭೇಟಿ ನೀಡಿ ಆಶೀರ್ವಾದವನ್ನ ಪಡೆಯುತ್ತಾರೆ. ನಂಬಿಕೆಗಳ ಪ್ರಕಾರ ಕೊರಗಜ್ಜನನ್ನ ನಂಬಿದವನು ನಿರಾಶನಾಗುವುದಿಲ್ಲ ಎಂದು ಜನರು ನಿಶ್ಚಯವಾಗಿ ಹೇಳ್ತಾರೆ. ಈ ನಂಬಿಕೆಯೇ ತುಳುನಾಡಿನ ಜನರ ಹೃದಯದಲ್ಲಿ ಕೊರಗಜ್ಜನನ್ನು ಶಾಶ್ವತ ದೈವವಾಗಿ ಅಳವಡಿಸಿದೆ. ಇದೀಗ ಈ ದೈವದ ಪವಾಡಗಳನ್ನ ಕುರಿತಂತೆ ಒಂದು ಸಿನಿಮಾ ನಿರ್ಮಾಣವಾಗ್ತಾ ಇರುವುದು ಕುತೂಹಲವನ್ನ ಮೂಡಿಸಿದೆ. ಸುಮಾರು 600 ವರ್ಷಗಳ ಇತಿಹಾಸ ಹೊಂದಿರುವ ಕಲ್ಲಾಪುವಿನ ಬುರ್ದುಗೊಳಿ ಕ್ಷೇತ್ರದಲ್ಲಿ ಸ್ವಾಮಿ ಕೊರಗಜ್ಜನ ಆರಾಧನೆ ನಡೆಯುತ್ತಿದೆ. ಗುರುವ ಎನ್ನುವಂತಹ ವ್ಯಕ್ತಿ ಈ ಕ್ಷೇತ್ರದಲ್ಲಿ ಕೊರಗಜ್ಜನ ಆರಾಧನೆ ಆರಂಭಿಸಿದರೆಂದು ಹೇಳಲಾಗುತ್ತೆ. ಅವರ ಕುಟುಂಬದವರು ಇಂದಿಗೂ ಕೂಡ ಅದೇ ನಂಬಿಕೆಯಿಂದ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ಈ ದೈವದ ಸಾನ್ನಿಧ್ಯದಿಂದ ಅನೇಕ ಭಕ್ತರ ಜೀವನದಲ್ಲಿ ಅಚ್ಚರಿಯ ಬದಲಾವಣೆಗಳಾಗಿದೆ ಎನ್ನುವುದು ಸ್ಥಳೀಯರ ನಂಬಿಕೆ. ಈ ಕಥೆಯೇ ಚಿತ್ರಕ್ಕೆ ಪ್ರೇರಣೆಯಾಗಿದೆ ಅಂತ ಚಿತ್ರತಂಡ ಹೇಳಿಕೊಂಡಿದೆ. ಕಾಂತಾರ ಚಿತ್ರವು ದೈವದ ನಂಬಿಕೆ, ಭೂಮಿಯ ಹಕ್ಕು ಮತ್ತು ಮಾನವ ದೈವದ ಸಂಬಂಧದ ತೀವ್ರತೆಯನ್ನ ಅದ್ಭುತವಾಗಿ ಮಿಶ್ರಣ ಮಾಡಿತ್ತು. ರಿಷಬ್ ಶೆಟ್ಟಿಯವರ ನೈಜ ಅಭಿನಯ, ತುಳುನಾಡಿನ ಅರಣ್ಯ ಪ್ರದೇಶಗಳ ನೈಸರ್ಗಿಕ ಸೌಂದರ್ಯ ಮತ್ತು ಭೂತಕೋಲ ಸಂಸ್ಕೃತಿಯ ಆಳವಾದ ಅಧ್ಯಯನ ಎಲ್ಲವೂ ಸೇರಿ ಅದು ಕೇವಲ ಸಿನಿಮಾ ಅಲ್ಲ, ಒಂದು ಅನುಭವವಾಗಿತ್ತು. ಆದರೆ ಕೊರಗಜ್ಜ ಚಿತ್ರವು ಭಿನ್ನವಾದ ಹಾದಿಯನ್ನ ಹಿಡಿದಿದೆ. ಇದು ಮಾನವನ ಹರಕೆ, ನಂಬಿಕೆಯ ಶಕ್ತಿ ಮತ್ತು ದೈವದ ಕಾರಣಿಕ ಕಥೆ. ಕಾಂತಾರದಲ್ಲಿ ಸಂಘರ್ಷದ ಹಿನ್ನೆಲೆ ಇತ್ತು, ಕೊರಗಜ್ಜನಲ್ಲಿ ಶಾಂತಿಯ ಮತ್ತು ಭಕ್ತಿಯ ಹಿನ್ನೆಲೆ ಇದೆ ಎನ್ನಲಾಗಿದೆ.
ಕಾಂತಾರದಲ್ಲಿ ದೈವ ದುಷ್ಟರನ್ನ ಶಿಕ್ಷಿಸುವ ರೂಪದಲ್ಲಿ ಬಂದರೆ, ಕೊರಗಜ್ಜನಲ್ಲಿ ದೈವ ಕರುಣೆಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಪ್ರೇಕ್ಷಕರಲ್ಲಿದೆ. ತುಳುನಾಡಿನ ಸಂಸ್ಕೃತಿಯ ಪ್ರಚಾರ ಪ್ರಸಾರದಲ್ಲಿ ಕಾಂತಾರ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಅದೇ ರೀತಿಯಲ್ಲಿ ಕೊರಗಜ್ಜ ಚಿತ್ರವು ಈ ಸಂಸ್ಕೃತಿಯನ್ನ ಮತ್ತಷ್ಟು ವಿಸ್ತರಿಸುವ ಭರವಸೆಯನ್ನ ಮೂಡಿಸಿದೆ. ಭಕ್ತರು ಈಗಾಗಲೇ ಈ ಚಿತ್ರವನ್ನ ದೈವದ ಕೃಪೆ ಮೇಳ ಅಂತ ಕರೆಯುತ್ತಿದ್ದಾರೆ. ತುಳುನಾಡಿನ ಜನರು ತಮ್ಮ ಸ್ಥಳೀಯ ಕಥೆ, ಸಂಸ್ಕೃತಿ ಮತ್ತು ದೇವರ ಗೌರವವನ್ನ ದೊಡ್ಡ ಪರದೆಯ ಮೇಲೆ ನೋಡುವ ಕಾತುರದಲ್ಲಿದ್ದಾರೆ. ಚಿತ್ರರಂಗದ ತಜ್ಞರು ಹೇಳುವಂತೆ ಕಾಂತಾರ ನೀಡಿದ ಯಶಸ್ಸಿನ ನಂತರ ಪ್ರೇಕ್ಷಕರ ಮನಸ್ಸು ಈಗ ದೈವಪರ ವಿಷಯಗಳತ್ತ ಸೆಳೆಯಲಾಗಿದೆ. ಕಾಂತಾರ ಒಂದು ಪ್ರೇರಣೆಯಾಗಿದ್ರೆ ಕೊರಗಜ್ಜ ಬೇರೆ ಅಧ್ಯಾಯ. ಕಾಂತಾರ ಕಾಡಿನ ಕಥೆಯಾಗಿದ್ರೆ ಕೊರಗಜ್ಜ ದೈವದ ನೆಲದ ಕತೆ. ಎರಡೂ ತುಳುನಾಡಿನ ಹೃದಯದಿಂದ ಬಂದ ಕಥೆಗಳು. ಜನರ ನಂಬಿಕೆ ಮತ್ತು ಸಂಸ್ಕೃತಿ ಮತ್ತು ಭಾವನೆಯನ್ನ ಸಾರುವ ಚಿತ್ರಗಳು. ಕೊರಗಜ್ಜ ಚಿತ್ರದಲ್ಲಿರುವ ಆಧ್ಯಾತ್ಮಿಕ ವಾತಾವರಣ, ಭಕ್ತಿಯ ಉತ್ಸಾಹ ಮತ್ತು ನೈಸರ್ಗಿಕ ದೃಶ್ಯ ವೈಭವ ಎಲ್ಲವೂ ಕೂಡ ಒಳಗೊಂಡಿದೆ. ಈ ಚಿತ್ರವು ಕಾಂತಾರದಂತೆಯೇ ಜನಮನದಲ್ಲಿ ಅಚ್ಚಳಿಯದ ಗುರುತನ್ನ ಬಿಡಬಹುದು ಎಂಬ ವಿಶ್ವಾಸ ನಿರ್ಮಾಪಕ ತಂಡದಲ್ಲೂ ಕೂಡ ಇದೆ. ಭೂತಕೋಲ ಸಂಸ್ಕೃತಿಯನ್ನ ಜಾಗತಿಕ ಮಟ್ಟದಲ್ಲಿ ಗುರುತಿಸಿದ ಕಾಂತಾರದ ನಂತರ ಕೊರಗಜ್ಜ ಅದನ್ನ ಇನ್ನಷ್ಟು ಆಳವಾಗಿ ಪರಿಚಯಿಸಬಹುದೆಂಬ ನಿರೀಕ್ಷೆ ಪ್ರೇಕ್ಷಕರಲ್ಲಿ ಹೆಚ್ಚಿದೆ. ಒಟ್ಟಿನಲ್ಲಿ ಕಾಂತಾರ ಸಿನಿಮಾ ನಂಬಿಕೆಯ ಬಾಗಿಲನ್ನ ತೆರೆದಿದ್ದರೆ, ಕೊರಗಜ್ಜ ಆ ಬಾಗಿಲಿನ ಒಳಗಿನ ದೈವದ ಕೃಪೆಯನ್ನ ತೋರಿಸಲು ಸಿದ್ಧವಾಗಿದೆ. ಜನಮನದಲ್ಲಿ ಮೂಡಿರುವಂತಹ ಭಕ್ತಿ ಮತ್ತು ಕುತೂಹಲದ ಅಲೆ ನೋಡಿದ್ರೆ ಈ ಚಿತ್ರವು ಕಾಂತಾರದ ಹಾದಿಯಲ್ಲೇ ಸಾಗುವ ಸಾಧ್ಯತೆ ತುಂಬಾ ಇದೆ. ತುಳುನಾಡಿನ ದೈವಗಳು ಮತ್ತೆ ತೆರೆ ಮೇಲೆ ಜೀವಂತವಾಗಲು ಸಿದ್ಧವಾಗಿದೆ. ಮತ್ತೆ ಒಂದು ಬಾರಿ ದೈವದ ಶಕ್ತಿಯ ಕತೆ, ಈ ಬಾರಿ ಕೊರಗಜ್ಜ ಎಂಬ ಹೆಸರಿನಲ್ಲಿ. ಕೊರಗಜ್ಜ ಸಿನಿಮಾ 3 ವರ್ಷಗಳ ಹಿಂದೆಯೇ ಸೆಟ್ಟೇರಿತ್ತು. ತ್ರಿವಿಕ್ರಮ ಸಾಫಲ್ಯ ಅವರು ನಿರ್ಮಾಣವನ್ನ ನಡೆಸಿದ್ದು, ಸಕ್ಸಸ್ ಫಿಲ್ಮ್ ಮತ್ತು ತ್ರಿವಿಕ್ರಮ ಸಿನಿಮಾ ಸಂಸ್ಥೆಗಳ ಸಹಯೋಗದಲ್ಲಿ ಚಿತ್ರ ರೂಪುಗೊಂಡಿದೆ. ಇತ್ತೀಚೆಗೆ ಬಿಡುಗಡೆಗೊಂಡ ಫಸ್ಟ್ ಲುಕ್ ಟೀಸರ್ ಮತ್ತು 3D ಮೋಷನ್ ಪೋಸ್ಟರ್ ಜನರ ಕುತೂಹಲವನ್ನ ಹೆಚ್ಚಿಸಿದೆ. ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ಪೌರಾಣಿಕ ಕಥೆಯನ್ನ ಹೊಸ ದೃಶ್ಯ ವೈಭವದೊಂದಿಗೆ ತೋರಿಸಲಾಗಿದ್ದು, ಈ ಚಿತ್ರಕ್ಕೆ ಪ್ಯಾನ್ ಇಂಡಿಯಾ ಮಟ್ಟದ ನಿರೀಕ್ಷೆ ಹುಟ್ಟಿಕೊಂಡಿದೆ. ಕನ್ನಡ, ತುಳು, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿ 6 ಭಾಷೆಗಳಲ್ಲಿ ಬಿಡುಗಡೆಯಾಗುತ್ತಿರುವುದು ಚಿತ್ರಕ್ಕೆ ಮತ್ತೊಂದು ವಿಶಿಷ್ಟತೆ. ಒಟ್ಟಾರೆ ಈ ಸಿನಿಮಾ ಪರೀಕ್ಷೆ ಯಾವ ರೀತಿ ಸೆಳೆಯುತ್ತದೆ ಅನ್ನುವುದನ್ನ ಕಾದು ನೋಡಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.